ಮನಸ್ಸೇ ನಿನ್ನದು ಮರೆಯೋ ಮಾತೆಲ್ಲಿದೆ 13ನೇ ಸಂಚಿಕೆ. ಮೊದಲನೇ ದಿನ ನೀನ್ ನನ್ ನೋಡ್ದಾಗ್ಲೇ ಮನ್ಸಲ್ಲಿ ಏನೋ ಚಡಪಡಿಕೆ. ಎಲ್ಲೋ ನೋಡಿದ್ದೀನಿ ಅನಿಸ್ತಿತ್ತು. ಮತ್ತೆ ಆ ಹುಡುಗಿ ನನಗೆ ಕಾಣ್ಲಿ ಎಂದು ದೇವರಲ್ಲಿ ಬೇಡ್ಕೊಂಡು ಬಂದಿದ್ದೆ. ಅದರಂತೆಯೇ ನೀನು 2ನೇ ದಿನ ಕಂಡೆ ಕೂಡ. ಮೊದಲನೇ ದಿನ ನೀನು ನನ್ನ ನೋಡ್ದಂತೆಯೇ ನಾನು ನಿನ್ನ 2ನೇ ದಿನ ನೋಡ್ದಾಗ್ಲೇ ನನಗೆ ಅರಿವಾಗಿದ್ದು ಅದು ನನ್ನ ತಾಯಿಯ ಹಾಗೆ ಇರುವ ಕಣ್ಣುಗಳು ಎಂದು. ನಿನ್ನ ಕ್ಲಾಸ್ನಲ್ಲಿ ಕಿಟಕಿಯ ಪಕ್ಕ ಬಂದು ಇನ್ನೂ ಹತ್ರದಲ್ಲಿ ನಿಂತು ನೋಡಿದಾಗ ನನಗಾದ ಖುಷಿ ಅಷ್ಟಿಷ್ಟಲ್ಲ. ಇನ್ನೊಂದು ವಿಪರ್ಯಾಸ ಏನು ಗೊತ್ತಾ ಮಧು? ಆ ಹುಡುಗಿ ಅಂದ್ರೆ ನನ್ನ ತಾಯಿಯ ಹೆಸರು ಕೂಡ ಮಧುಮತಿ. ಹೆಸರು ಕೇಳಿದೊಡನೆಯೇ ಮಧು ಬೆಚ್ಚಿ ಬಿದ್ದಳು. ಅವಳಿಗೆ ಹೇಗೆ ಪ್ರತಿಕ್ರಿಯಿಸಬೇಕೆಂದೇ ತಿಳಿಯಲಿಲ್ಲ. ಸೂರ್ಯನಿಗೆ ಬಾಲ್ಯವೆಲ್ಲ ಕಣ್ಣು ಮುಂದೆ ಬಂದು ಮನಸ್ಸು ಭಾರವಾಗಿ ಮುಖ ಬಾಡಿ ಹೋಗಿತ್ತು. ಯಾವಾಗಲೂ ನಗುತ್ತಾ ಕೀಟಲೆ ಮಾಡುತ್ತಿದ್ದ ಮುಖವನ್ನ ನೋಡಿದವಳಿಗೆ ಈ ಮುಖದ ಹಿಂದಿನ ಸತ್ಯ ಅರಗಿಸಿಕೊಳ್ಳಲಾಗಲಿಲ್ಲ. ಅವನನ್ನೇ ನೋಡುತ್ತಾ ನಿಂತು ಬಿಟ್ಲು. ಮಧು, ನಾನು ಇದನ್ನೆಲ್ಲ ನಿನಗೆ ಹೇಳಿದ್ದು ನನ್ನ ಮೇಲೆ ಅನುಕಂಪ ಮೂಡ್ಲಿ ಅಂತ ಖಂಡಿತ ಅಲ್ಲ. ನನ್ನಲ್ಲಿ ಈಗ ಅರಳಿರೋ ಪ್ರೀತಿಯ ಹೂವಿನ ಬೇರು ಎಷ್ಟು ಆಳವಾಗಿದೆ ಅಂತ ನಿನಗೆ ತಿಳಿಸ್ಬೇಕಾಗಿತ್ತು. ನೀನು ಚೆನ್ನಾಗಿದೆಯಾ ಅನ್ನೋ ಕಾರಣಕ್ಕೆ ನಾನು ನಿನ್ನ ಹಿಂದೆ ಬಿದ್ದಿಲ್ಲ. ಅದೇನೋ ನಿನ್ನ ನೋಡಿದಾಗಿನಿಂದ ನನ್ನ ದೇಹದ ಯಾವುದೋ ಒಂದು ಭಾಗ ನನ್ನ ಜೊತೆ ಇಲ್ದಂತಾಗಿದೆ. ನೀನಿನ್ನೂ ಚಿಕ್ಕ ಹುಡುಗಿಯೇ, ನನಗದ ಅರ್ಥವಾಗುತ್ತೆ. ನಾನು ಕೂಡ ಇನ್ನೂ ತುಂಬ ಬೆಳಿಬೇಕು. ನನ್ನ ತಾಯಿಯ ಕನಸನ್ನು ನನಸು ಮಾಡುವ ದೊಡ್ಡ ಗುರಿ ಇಟ್ಕೊಂಡಿದ್ದೀನಿ. ಇಬ್ಬರಲ್ಲೂ ಹೆಂಡತಿ ಮದುವೆ ಅಂತ ಮಾತನಾಡೋ ಪ್ರಬುದ್ಧತೆ ಇಲ್ಲದೇ ಇರಬಹುದು. ಆದರೆ ನನಗೆ ಈ ಬೆರಗು ಗಣ್ಯಗಳಿಂದ ದೂರವಾಗಲು ಇಷ್ಟ ಇಲ್ಲ. ಹಾಗಂತ ನೀನು ಹೇಳಿದ ಹಾಗೆ ನಿನ್ನ ಗುರಿ ಮತ್ತು ನಿನ್ನಿಂದ ನಿನ್ನ ತಂದೆ ತಾಯಿಗೆ ನಂಬಿಕೆ ದ್ರೋಹ ಮಾಡಿಸುವ ಕೆಲಸವನ್ನಂತೂ ಖಂಡಿತ ಮಾಡಿಸೋದಿಲ್ಲ. ಆದರೆ ಒಂದು ನೆನಪಲ್ಲಿಟ್ಕೋ, ಈ ನಿನ್ನ ಕಣ್ಣುಗಳು ಶಾಶ್ವತವಾಗಿ ನನ್ನದೇ. ಇದರಲ್ಲಿ ಯಾವ ಬದಲಾವಣೆಯೂ ಇಲ್ಲ. ನಿನ್ನ ನನ್ನ ಪ್ರೀತಿಯ ಸೆಳೆತದಿಂದ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ, ನಿನ್ನಿಂದ ಕೂಡ. ಮಧು ಏನೊಂದು ಮಾತನಾಡಲಿಲ್ಲ. ಟೈಮ್ ಆಯ್ತು ಮಧು, ಹೊರಡೋಣ. ಮಧು ಅವನನ್ನೇ ಹಿಂಬಾಲಿಸಿದಳು. ಮಳೆಗಾಲವಾದ್ದರಿಂದ ಚಳಿ ಇತ್ತು. ತನ್ನ ಜಾಕೆಟ್ ಬಿಚ್ಚಿ ಅವಳಿಗೆ ಕೊಟ್ಟ. ಆ ಕ್ಷಣಕ್ಕೆ ಅವಳಿಗೂ ಅದು ಬೇಕಾಗಿತ್ತು. ಸುಮ್ಮನೆ ಹಾಕಿಕೊಂಡು ಬೈಕ್ ಏರಿದಳು. ಇಬ್ಬರ ನಡುವೆ ಮಾತಿರಲಿಲ್ಲ. ಹಾಗಂತ ಆ ಮೌನವೂ ಹಿತವಾಗಿರಲಿಲ್ಲ. ಗಾಡಿ ಮುಂದೆ ಸಾಗಿತು. ಮುಂದಿನ ಬಾರಿ ಇಬ್ರು ಇಲ್ಲಿಗೆ ಬರುವಾಗ ತಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಆಗಿರುತ್ತವೆ ಎನ್ನುವ ಅರಿವು ಆ ಕ್ಷಣಕ್ಕೆ ಇಬ್ರಿಗೂ ಆಗ್ಲಿಲ್ಲ. ದಾರಿಯ ಮಧ್ಯೆ ಹಸಿವಾಗ್ತಿದ್ಯಾ, ಏನಾದ್ರೂ ತಿಂತೀಯಾ, ಕಾಳಜಿಯಿಂದ ಕೇಳ್ದ. ಇಲ್ಲವೆಂದು ತಲೆ ಆಡಿಸಿದಳು. ಗಾಡಿಯ ವೇಗ ಜೋರಾಯಿತು. 7 ಗಂಟೆಗೆಲ್ಲ PG ತಲುಪಿದರು. ಮಧು ಬೈಕ್ನಿಂದ ಇಳಿದು ಜಾಕೆಟ್ ಕೊಟ್ಟು ಹೊರಟವಳನ್ನ ಸೂರ್ಯ ಮಧು ಎಂದು ಕರೆದ. ತಿರುಗಿದ್ಲು. ತನ್ನಷ್ಟೇ ಉದ್ದದ ಗಾಗ್ರವನ್ನ ಬೆಳಿಗ್ಗೆಯಿಂದ ಧರಿಸಿದ್ದರಿಂದ ಅವಳ ಮುಖ ಬಾಡಿ ಹೋಗಿತ್ತು. ಸೂರ್ಯ ಸ್ವಲ್ಪವೂ ಬಿಡದೆ ಅವಳನ್ನ ಸುತ್ತಾಡಿಸಿದ್ದರಿಂದ, ದೇಹಕ್ಕಲ್ಲದೆ ಮನಸ್ಸನ್ನು ಘಾಸಿಗೊಳಿಸಿದ್ದರಿಂದ ಸಾರಿ ಮಧು ಎಂದ. ಸುಮ್ಮನಿದ್ದಳು. ಒಂದು ಮಾತು, ಇನ್ನೊಂದು ವಾರದಲ್ಲಿ ನನ್ನ ಕ್ಲಾಸಸ್ ಶುರುವಾಗುತ್ತೆ. ಇಷ್ಟು ದಿನ ನಿನ್ನ ಜೊತೆ ಇದ್ದ ಹಾಗೆ ಇನ್ನು ಮುಂದೆ ಇರಲ್ಲ. ನಿನ್ನ ಹಿಂದೆ ಬಂದು ಕಾಡಿಸುವುದೂ ಇಲ್ಲ, ಯಾವ ತರಲೆಗಳು ಮಾಡೋದಿಲ್ಲ. ನಿನ್ನ ಉತ್ತರ ಒಂದೇ ನನಗೆ ಬೇಕಾಗಿರೋದು. ನೀನಾಗೆ ಬಂದು ಹೇಳೋವರೆಗೂ ಕಾಯ್ತೀನಿ. ಎಷ್ಟು ದಿನಗಳಾದರೂ ಚಿಂತೆ ಇಲ್ಲ ಎಂದು ಹೇಳಿ ಅವಳು ಕೊಟ್ಟ ಜಾಕೆಟ್ ಧರಿಸಿದ. ಮದುವೆ ಅವನನ್ನು ಅಪ್ಪಿ ಸಮಾಧಾನ ಮಾಡಿದಂತೆನಿಸಿತು. ಬೈಕ್ ಸ್ಟಾರ್ಟ್ ಮಾಡಿ ಹೊರಟು ಬಿಟ್ಟ. ಅವನು ತನ್ನ ಕಣ್ಣಿಂದ ಮರೆಯಾಗುವವರೆಗೂ ನೋಡುತ್ತಲೇ ನಿಂತಿದ್ದ ಮಧು ಅವನು ಮರೆಯಾದ ಮೇಲೆ ರೂಮಿಗೆ ಬಂದಳು. ಪ್ರೀತಿ ತನ್ನ ಹಾಗೂ ಆಕಾಶ್ ಮಧ್ಯೆ ಇಂದು ನಡೆದ ಎಲ್ಲ ವಿಷಯಗಳನ್ನು ಸಿಂಧುವಿಗೆ ಅತ್ಯಂತ ಖುಷಿಯಿಂದ ಹೇಳುತ್ತಿರುವುದು ಕಿವಿಗೆ ಬಿತ್ತು. ಮಧು, ಎಲ್ಲಿ ಹೋಗಿದ್ದೆ, ಇಷ್ಟೊತ್ತಿಗೆ ಬರೋದು ಎಂದು ಸಿಂಧು ಹೇಳಿದಳು. ಮಧು ಏನು ಮಾತನಾಡುವ ಮನಸ್ಥಿತಿಯಲ್ಲಿರಲಿಲ್ಲ. ಪ್ರೀತಿಗೆ ಮಧು ಎಲ್ಲಿಗೆ ಹೋಗಿದ್ದಳು ಎಂದು ಗೊತ್ತಿದ್ದರೂ ಅದು ಸೂರ್ಯನ ವಿಷಯವಾದ್ದರಿಂದ ಸಿಂಧುವಿಗೆ ಏನೂ ಹೇಳಿರಲಿಲ್ಲ. ಮಧು, ನಿನ್ನೆ ಕೇಳ್ತಿರೋದು. ಪುಟ್ಟಿ ಅಕ್ಕ 2 ಸಾರಿ ಬಂದು ನಿನ್ನ ಕೇಳಿ ಹೋದ್ಲು. ನನ್ನ ರಿಲೇಟಿವ್ ಮನೆಗೆ ಹೋಗಿದ್ದೆ. ಪುಟ್ಟಿ ಅಕ್ಕನ ಜೊತೆ ನಾನು ಮಾತನಾಡ್ತೀನಿ ಬಿಡಿ ಎಂದು ಬಟ್ಟೆ ಬದಲಿಸಿ ಫ್ರೆಶ್ ಆಗಲು ವಾಶ್ರೂಮ್ ಹೋಗಳು. ಫ್ರೆಶ್ ಆಗಿ ಬಂದ ಮಧುವನ್ನ ಪ್ರೀತಿ ಏನೂ ಕೇಳಲು ಹೋಗಲಿಲ್ಲ. ತಾನಾಗೇ ಹೇಳಲಿ ಎಂದು ಸುಮ್ಮನಾಗಿ ಬಿಟ್ಟಳು. ಅಂದು ಮನೆಗೆ ಕಾಲ್ ಮಾಡಿ ಮಾತನಾಡಲು ಸಹ ಅವಳಿಗೆ ಮನಸ್ಸಿರಲಿಲ್ಲ. ತಲೆಯ ತುಂಬ ಸೂರ್ಯನೇ ತುಂಬಿಕೊಂಡಿದ್ದ. ತಲೆಯಲ್ಲಿದ್ದವ ಮನಸ್ಸಿಗೆ ಇಳಿಯಲು ತುಂಬಾ ಸಮಯ ಬೇಕಿರಲಿಲ್ಲ. ಇತ್ತ ಸೂರ್ಯ ಮನೆ ಸೇರಿ ತನ್ನ ರೂಮಿನ ಬಾಗಿಲು ಹಾಕಿಕೊಂಡವನು ಮತ್ತೆ ತೆರೆದಿದ್ದು ಶನಿವಾರ ಬೆಳಿಗ್ಗೆಯೇ. ಮನಸ್ಸು ಕೊಂಚ ಮಟ್ಟಿಗೆ ಸರಿ ಹೋಗಿತ್ತು. ಅವನ ತಾಯಿಯ ಹತ್ತಿರ ನಡೆದ ಎಲ್ಲ ಸಂಗತಿಯನ್ನು ತಿಳಿಸಿ, ಅವಳು ಒಪ್ಕೊಳ್ತಾಳೋ ಇಲ್ವೋಮ್ಮ ಎಂದ. ನೋಡು ತೇಜ, ಅದು ಅವಳ ನಿರ್ಧಾರ.
ನೀನು ನಿನ್ನ ಪ್ರೀತಿಯನ್ನು ತಿಳಿಸಿದೀಯ. ಅವಳಿಗೆ ನಿರ್ಧಾರ ತೆಗೆದುಕೊಳ್ಳಲು ಸ್ವಲ್ಪ ಸಮಯ ಕೊಡು. ಪಾಪ ಚಿಕ್ಕ ಹುಡುಗಿ ಕೊಡೋದು. ನಾನು ಕೂಡ ಬುದ್ಧಿ ಹೇಳಿ ಕಳಿಸಿದ್ದೀನಿ. ಒತ್ತಾಯ ಇಲ್ಲ, ನೀನೇ ಯೋಚನೆ ಮಾಡಿ ನಿರ್ಧಾರ ತಗೋ ಎಂದು. ಸೂರ್ಯನಿಗೂ ಅದೇ ಸರಿ ಅನಿಸಿತು. ಇನ್ನೊಂದು ವಾರ ಅವಳ ಕಣ್ಣಿಗೆ ಬೀಳುವುದೇ ಬೇಡವೆಂದುಕೊಂಡ. ಮರುದಿನ ಬೆಳಿಗ್ಗೆ ಎಂದಿನಂತೆ ಕಾಲೇಜ್ಗೆ ಹೋದ ಮದುವೆಗೆ ಸೂರ್ಯ ಎಲ್ಲೂ ಕಾಣಿಸ್ಲೇ ಇಲ್ಲ. ಮನ್ಸಲ್ಲಿ ಒಳ್ಳೆಯದೇ ಆಯ್ತು ಎಂದುಕೊಂಡಳು. ಅವನ ಎದುರಿಗೆ ನಿಂತು ಏನು ಮಾತನಾಡಬೇಕೆಂದೇ ಅವಳಿಗೆ ತಿಳಿಯದಾಗಿತ್ತು. ಅಂದು ಕಾಲೇಜ್ ಬಿಟ್ಟ ಮೇಲೆ ಆಕಾಶ್ ಮತ್ತು ಪ್ರೀತಿಗೆ ನಡೆದ ವಿಷಯವನ್ನೆಲ್ಲ ಹೇಳಿದ್ಲು. ಏನೇ ಮಧು, ಒಂದಿಂದಲ್ ಇಷ್ಟೆಲ್ಲ ಆಗೋಯ್ತಾ? ಅಂತೂ ಐ ಲವ್ ಯು ಅಂತ ಹೇಳ್ದೇನೆ ಪ್ರಪೋಸ್ ಮಾಡ್ಬಿಟ್ಟ ಅನ್ನು. ಎಂದು ತಲೆ ಆಡಿಸಿದಳು. ನೀನು ಕೂಡ ಅವನನ್ನು ಪ್ರೀತಿ ಮಾಡ್ತೀಯಾ? ಹಾಗಿದ್ರೆ ನಾನು ನನ್ನ ಅಪ್ಪ ಅಮ್ಮನ ಬಿಟ್ಟು ಯಾರನ್ನೂ ಪ್ರೀತಿಸೋಲ್ಲ. ಅದು ಬೇರೆ ಇದು ಬೇರೆ. ಇಲ್ಲ, ಎಲ್ಲ ಒಂದೇ. ನಾನು ಯಾವತ್ತಿಗೂ ಇಂಥವ್ರೆ ಅಪ್ಪ ಅಮ್ಮ ಬೇಕು ಅಂತ ಕೇಳ್ಕೊಂಡು ಬಂದಿರೋದಿಲ್ಲ. ದೇವ್ರು ಹೇಗೆ ಕೊಡ್ತಾನೋ ಹಾಗೆ ಒಪ್ಕೊಳ್ತೀವಿ. ಇದು ಕೂಡ ಹಾಗೇನೆ. ನನ್ನ ಹಣೆಯಲ್ಲಿ ಯಾರನ್ನ ದೇವ್ರು ಬರ್ತಿದ್ದಾನೋ ಅವನೇ ನನ್ನ ಗಂಡ. ವಾವ್, ಎಂಥ ಡೈಲಾಗ್! ಯಾವ ಸಿನಿಮಾದ್ದೇ? ಚಪ್ಪಾಳೆ ತಟ್ಟಿದ ಆಕರ್ಷ್ಗೆ ತಲೆಗೊಂದು ಮೊಟಕಿ, ನನ್ನ ಜೀವನ ನಿನಗೆ ತಮಾಷೆ ಆಗಿದೆ ಕಣೋ, ಅದಕ್ಕೆ ಹೀಗೆಲ್ಲ ಮಾತಾಡ್ತೀಯ ಎಂದಳು. ಸಮಾಧಾನ ಮಾಡ್ಕೊಂಬೋದು. ಇವನ್ ಜೊತೆ ಜಗಳ ಮಾಡೋದ್ರಿಂದ ಏನ್ ಸಿಗುತ್ತೆ? ಸೂರ್ಯ ಏನು ಅಂತ ನಿನಗೆ ಅರ್ಥ ಆಗಿದೆ ತಾನೇ? ಈಗ ನೀನೇ ಒಂದು ನಿರ್ಧಾರ ಮಾಡು. ಇಷ್ಟ ಆದ್ರೆ ಅವನ ಪ್ರೀತಿನ ಒಪ್ಕೋ, ಇಲ್ಲ ಅವನಿಗೆ ಅದನ್ನ ಸರಿಯಾಗಿ ತಿಳಿಸಿ ಹೇಳ್ಬಿಡು. ಇವತ್ತು ಅವ್ರು ಬಂದಿಲ್ಲ. ಹೇಗಿದ್ರು ಮುಂದಿನ ವಾರ ಕ್ಲಾಸಸ್ ಶುರುವಾಗುತ್ತೆ ಅಂದಿದ್ದಾರೆ. ಅವತ್ತು ಹೇಳ್ಬಿಡ್ತೀನಿ ನನ್ನ ಮನ್ಸಲ್ಲಿ ಆ ಥರ ಯಾವ ಭಾವನೆ ಇಲ್ಲ ಎಂದು. ಏನಂದೆ? ಅವರು ಅಂದ್ಯಾ? ಮೊನ್ನೆ ಎಲ್ಲ ನನ್ನ ಮಗ ಅಂತಿದ್ದೆ. ಹೌದು ಕಣೋ, ಯಾಕೋ ನಿನ್ನೆಯಿಂದ ರೆಸ್ಪೆಕ್ಟ್ ಕೊಡಬೇಕು ಅನಿಸ್ತಿದೆ ಎಂದಳು. ಹೀಗೆ ಒಂದು ವಾರ ಕಳೆಯಿತು. ಈ ಒಂದು ವಾರದಲ್ಲಿ ಸೂರ್ಯ ಏನಾದರೂ ಕಾಲೇಜ್ಗೆ ಬಂದಿರಬಹುದಾ ಎನ್ನುವ ಅವಳ ಆಸೆ ಅವನ ಬೈಕ್ ಪಾರ್ಕಿಂಗ್ ಮಾಡುವ ಜಾಗ ನೋಡಿದಾಗಲೆಲ್ಲ ನಿರಾಸೆಯಾಗುತ್ತಿತ್ತು. ಒಂದು ದಿನ ತಡೆಯದೆ ಕಾಲೇಜ್ನ ಪ್ಯೂನ್ ರಾಮಣ್ಣನನ್ನೇ ಕೇಳಿಬಿಟ್ಟಿದ್ದಳು ಸಹ. ಈ ನಡುವೆ ಒಂದು ಹುಡುಗರ ಗುಂಪು ಮಧುವನ್ನ ಛೇಡಿಸುವುದು ಜಾಸ್ತಿ ಆಗಿತ್ತು. ಅಂದು ಭಾನುವಾರ. ಕಾಲೇಜ್ ರಜೆ ಇರುವ ಕಾರಣ ಸ್ವಲ್ಪ ತಡವಾಗಿಯೇ ಎದ್ದ ಮಧು, ಪ್ರೀತಿ ಸಿಂಧುವಿನ ರೂಮ್ಗೆ ಒಬ್ಬಳು ಹೊಸ ಹುಡುಗಿ ಪ್ರಿಯಾಂಕಳ ಆಗಮನವಾಗಿತ್ತು. ಅವಳು MBA ಮೊದಲ ವರ್ಷದ ವಿದ್ಯಾರ್ಥಿ. ಅವಳ ಅವತಾರ, ಅವಳ ಉಡುಪುಗಳೇ ಅವಳು ಹೇಗೆ ಎಂದು ಹೇಳುತ್ತಿದ್ದವು. ಅವಳ ಅತಿಯಾದ ಇಂಗ್ಲಿಷ್ ಬಳಕೆ ಪ್ರೀತಿಗೆ ಕೋಪ ತರಿಸುತ್ತಿತ್ತು. ಯಾಕೋ ಪ್ರಿಯಾಂಕ ಮೊದಲ ನೋಟದಲ್ಲೇ ಇವರ ಮನ ಗೆಲ್ಲಲಿಲ್ಲ. ಸಿಂಧು ಮಾತ್ರ ಅವಳ ಕಡೆಗೆ ತುಂಬಾ ಆಶ್ಚರ್ಯದಿಂದ ನೋಡುತ್ತಾ ಇದ್ದಳು. ಅದಕ್ಕೆ ಕಾರಣ ಅವಳ ಚೆಲುವು. ಕಣ್ಣು ಕೋರೈಸುವಷ್ಟು ಚೆಲುವೆ ಅವಳು. ಸಿಂಧು ಒಬ್ಬ ಸಾಧಾರಣ ಹುಡುಗಿ, ಸ್ವಲ್ಪ ಕೃಷ್ಣವರ್ಣೆ. ಅದಕ್ಕೆ ಅವಳಿಗೆ ಯಾವಾಗ್ಲೂ ಕೀಳರಿಮೆ. ಸೌಂದರ್ಯದ ಬಗ್ಗೆ ಅತಿ ಕಾಳಜಿ ವಹಿಸುತ್ತಿದ್ದಳು. ಇವಳ ಸ್ನೇಹ ಮಾಡಿಕೊಳ್ಳಬೇಕೆಂದೆನಿಸಿತು ಸಿಂಧುಗೆ. ಮಧ್ಯಾಹ್ನ ಊಟದ ಸಮಯವಾಗುತ್ತಿದ್ದಂತೆ ಸಿಂಧು ತಾನೇ ಪ್ರಿಯಾಂಕ ಬಳಿ ಹೋಗಿ, ಅಕ್ಕ ಊಟಕ್ಕೆ ಬನ್ನಿ, ಜೊತೆಗೆ ಹೋಗೋಣ ಎಂದಾಗ, ಹೇ ಡೋಂಟ್ ಕಾಲ್ ಮಿ ಲೈಕ್ ದಟ್, ಕಾಲ್ ಮಿ ಪಿಂಕಿ ಎಂದಿದ್ದಳು. ಇವತ್ತು ಸೋಮವಾರ, ಸೂರ್ಯ ಬಂದಿರಬಹುದಾ? ಮನಸ್ಸು ಲೆಕ್ಕಾಚಾರ ಹಾಕ್ತಿತ್ತು. ಇವತ್ತು ಹೇಗಾದ್ರೂ ಮಾಡಿ ಅವರಿಗೆಲ್ಲ ಹೇಳ್ಬಿಡ್ಬೇಕು ಎಂದುಕೊಂಡು ಕಾಲೇಜ್ಗೆ ಬರುತ್ತಿದ್ದವಳನ್ನ ದೂರದಿಂದಲೇ ಛೇಡಿಸುತ್ತಿದ್ದ ಆ ಹುಡುಗರ ಗುಂಪು ಇಂದು ಇವಳನ್ನ ತಮ್ಮ ಬಳಿಗೆ ಕರೆದು ಅಸಂಬದ್ಧವಾದ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಲು ಶುರು ಮಾಡಿತ್ತು. ಮಧು ಯಾವುದಕ್ಕೂ ಉತ್ತರಿಸದೆ ಸುಮ್ಮನೆ ನಿಂತಳು. ಆಕರ್ಷ್, ಬ್ರದರ್, ಅವಳನ್ನ ಪ್ಲೀಸ್ ಬಿಟ್ಬಿಡಿ ಎಂದ. ನಿಂದೇನೋ ಇಲ್ಲಿ, ನೀನು ಕೂಡ ನಮ್ಮ ಜೂನಿಯರ್, ನಿನ್ನ ಕ್ಲಾಸ್ಗೆ ನೀನು ಹೋಗು, ಇಲ್ಲ ನೀನಿದ್ದಷ್ಟು ಇವಳಿಗೆ ಕಾಟ ಜಾಸ್ತಿ ಆಗುತ್ತೆ ಎಂದು ಜೋರು ಮಾಡಲು ಮಧು ಆಕರ್ಷ್ಗೆ ಹೋಗಲು ಸನ್ನೆ ಮಾಡಿದಳು. ಅವನು ಹೋಗದೆ ಇದ್ದಾಗ ಪ್ರೀತಿಗೆ ಕರೆದುಕೊಂಡು ಹೋಗುವಂತೆ ಸನ್ನೆ ಮಾಡಿದಳು. ಅವರು ಕೇಳುವ ಪ್ರಶ್ನೆಗಳಿಗೆಲ್ಲ ಸುಮ್ಮನೆ ತಲೆ ಬಗ್ಗಿಸಿ ನಿಂತಳು. ಹೇ, ಏನು ಮೂಗಿನಾ? ಇಲ್ಲ ಕಣೋ, ಮೊನ್ನೆ ಹಾಡು ಹಾಡಿದ್ಲು, ಎಷ್ಟು ಚಂದ ಇದೆ ಕಣೋ ಧ್ವನಿ, ಆ ಹಾಡು ನನಗೆ ಹಾಡಿದ್ಲೇನೋ ಅನಿಸ್ತು ಎಂದು ಅನ್ನುವಷ್ಟರಲ್ಲಿ ಸೂರ್ಯನ ಗಾಡಿಯ ಶಬ್ದ ಕೇಳಿತು. ಮಧು ನಿಧಾನವಾಗಿ ತಲೆ ಎತ್ತಿದಳು. ಹೌದು, ಇದು ಸೂರ್ಯನ ಗಾಡಿಯ ಶಬ್ದವೇ, ಅವಳ ಮನಸ್ಸೆಂದಿತು. ಲೋ, ಇದು ಅಣ್ಣನ ಬೈಕ್ ಶಬ್ದ ಅಲ್ವಾ? ಬಂದೇನೋ, ಇವಳನ್ನ ಕಳಿಸ್ಬಿಡೋದಾ ಎಂದ ಒಬ್ಬ. ಇಲ್ಲ ಅನ್ಸುತ್ತೆ, ಇರು ಒಂದು ಹಾಡು ಹಾಡ್ಲಿ, ಕಳಿಸ್ಬಿಡೋಣ ಎಂದ ಮತ್ತೊಬ್ಬ. ಅಷ್ಟರಲ್ಲಿ ಸೂರ್ಯ ಕ್ಯಾಂಪಸ್ ಒಳಗೆ ಬಂದ. ಲೋ, ನಾನು ಹೇಳಲಿಲ್ವೇನೋ ಅದು ಅಣ್ಣನೇ ಅಂತ, ಸಿಕ್ಕಿಬಿದ್ವಿ. ಸೂರ್ಯ ಇವರನ್ನೇ ನೋಡುತ್ತಾ ಇವರ ಪಕ್ಕವೇ ಬರುತ್ತಿದ್ದಂತೆ, ಸಿಸ್ಟರ್, ಅವತ್ತು ನೀವು ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರಿ ಎಂದನು ಅವರಲ್ಲೊಬ್ಬ. ಹೌದು ಸಿಸ್ಟರ್, ನಮಗೂ ಆ ಹಾಡು ತುಂಬಾ ಇಷ್ಟವಾಯಿತು, ಎಲ್ಲರೂ ಒಕ್ಕೂರಲ್ಲಿನಿಂದ ಹೇಳಿದರು. ನೀವು ಕ್ಲಾಸ್ಗೆ ಹೋಗಿ ಸಿಸ್ಟರ್, ಟೈಮ್ ಆಯ್ತು ಎಂದನು. ನನಗೋಸ್ಕರನೇ ಹಾಡಿದ ಹಾಗಿತ್ತು ಎಂದವನು. ಸೂರ್ಯ ಏನು ಮಾತನಾಡದೆ ಅವರನ್ನೇ ನೋಡುತ್ತಾ ಸುಮ್ಮನೆ ಕೈ ಬೆರಳು ತೋರಿಸಿ ವಾರ್ನಿಂಗ್ ಕೊಟ್ಟ. ಮದುವೆಗಿಂತ ಮುಂಚೆ ಅವರೇ ಹೋಗಿಬಿಟ್ಟರು. ಇಬ್ಬರ ದೃಷ್ಟಿ ಒಮ್ಮೆ ಬೆರೆಯಿತು.
ಯಾರೂ ಮಾತನಾಡುವ ಗೋಜಿಗೆ ಹೋಗಲೇ ಇಲ್ಲ. ಮಧುವಿಗೆ ಕಾಲೇಜಿನಲ್ಲಿ ಸೂರ್ಯನ ಹವಾ ಎಷ್ಟಿದೆ ಎಂದು ಅರ್ಥವಾಗಿತ್ತು. ಅವನು ಹೋದ ದಾರಿಯನ್ನೇ ನೋಡುತ್ತಾ ಕ್ಲಾಸ್ ಮುಗಿದ ಮೇಲೆ ಹೇಳಿದರಾಯಿತು ಎಂದುಕೊಂಡಳು. ಹೀಗೆ ವಾರ ಕಳೆದರೂ ಮಧುವಿಗೆ ಮಾತ್ರ ಸೂರ್ಯನ ಬಳಿ ಹೇಳಲು ಆಗಲೇ ಇಲ್ಲ. ಸೂರ್ಯ ಅವಳು ಕಂಡರೂ ಕಾಣದೇ ಇರುವ ಹಾಗೆಯೇ ಇರುತ್ತಿದ್ದ. ಮಧುವಿಗೆ ಒಂದು ಕ್ಷಣ ಇವನೇನ ಆ ಸೂರ್ಯ ಎನಿಸುತ್ತಿತ್ತು. ಅವನ ತರಲೆ ತುಂಟಾಟ, ಅವತ್ತು ಇಡೀ ದಿನ ತನ್ನ ಜೊತೆಯಲ್ಲಿ ಕೈ ಹಿಡ್ಕೊಂಡು ತಿರುಗಾಡಿದ್ದು, ಹೂ ಬಳೆ ಕೊಡಿಸಿದ್ದು ಇವನೇನಾ ಎನಿಸ್ತಿತ್ತು. ಅವನು ನೋಡಿದ್ರೂ ನೋಡದೆ ಹೋದಾಗ ಏನೋ ಕಳೆದುಕೊಂಡಂತೆ ಭಾಸವಾಗ್ತಿತ್ತು. ಅವನು ಮಾತನಾಡಿಸುತ್ತಿಲ್ಲವೆಂದು ಕೋಪ ಬರುತ್ತಿತ್ತು. ಆದರೆ ಅವಳು ಇತ್ತೀಚೆಗೆ ಗಮನಿಸಿದ ಒಂದು ವಿಷಯವೆಂದರೆ, ಪ್ರಿಯಾಂಕಾ ಈಗೀಗ ಬರೀ ಸೂರ್ಯನ ಬಗ್ಗೆಯೇ ಮಾತನಾಡುತ್ತಿದ್ದಳು. ಅವಳ ಮಾತುಗಳನ್ನು ಕೇಳುತ್ತಿದ್ದ ಕಿವಿಗಳು ಮಾತ್ರ ಸಿಂಧುವಿನದು. ಅವಳ ಇಷ್ಟದ ಟಾಪಿಕ್ ಆಗಿತ್ತು ಅದು. ಮಧುವಿನ ಮನಸ್ಸು ಸೂರ್ಯನ ಪ್ರೀತಿಯನ್ನು ಒಪ್ಪಿಲ್ಲವೆಂದು ಹೇಳುತ್ತಿದ್ದರೆ, ಪಿಂಕಿ ಸೂರ್ಯನ ಬಗ್ಗೆ ಮಾತನಾಡುವುದನ್ನು ಮಾತ್ರ ಸಹಿಸಿಕೊಳ್ಳಲು ಸಿದ್ಧವಿರಲಿಲ್ಲ. ಇದು ಯಾಕೆ ಎಂದು ಅರ್ಥವಾಗಿರಲಿಲ್ಲ ಅವಳಿಗೆ. ಹೀಗೆ ಒಂದು ಭಾನುವಾರ ಬೆಳಿಗ್ಗೆ ಪ್ರೀತಿಯ ತಂದೆ ತಾಯಿ ಪ್ರೀತಿಯನ್ನ ನೋಡಲು ಮೈಸೂರಿಗೆ ಬಂದಾಗ ಆಕರ್ಷಣನ ತನ್ನ ಜೊತೆಗೆ ಕರೆದುಕೊಂಡು ಹೋಗಿದ್ದಳು. ಹೇಗಿದ್ರೂ ಮುಂದಿನ ಭಾನುವಾರ ಫ್ರೆಂಡ್ಶಿಪ್ ಡೇ, ಆಕರ್ಷ್ಗೆ ಏನಾದರೂ ಒಂದು ಗಿಫ್ಟ್ ತಗೊಳ್ಳೋಣ ಎಂದುಕೊಂಡ ಮಧು ಗಿಫ್ಟ್ ಶಾಪ್ಗೆ ಹೋಗಿದ್ದಳು. ಆ ದಿನ ಸೂರ್ಯನ ತಾಯಿಯೂ ಕೂಡ ಅದೇ ಅಂಗಡಿಗೆ ಬಂದಿದ್ದರು. ಮಧುವನ್ನು ನೋಡಿದ ತಕ್ಷಣವೇ ಅವಳನ್ನು ಗುರುತಿಸಿ ಮಾತನಾಡಿಸಿ ಎಷ್ಟು ಬೇಡವೆಂದರೂ ಬಲವಂತದಿಂದ ಮನೆಗೆ ಕರೆದುಕೊಂಡು ಹೋದರು. ಅವರಿಗೆ ಅವರ ಮಗನ ಬಾಡಿದ ಮುಖ ನೋಡಲು ಇಷ್ಟವಿಲ್ಲದೆ ಇವಳ ಮನಸ್ಸಲ್ಲಿ ಏನಿದೆ ಎಂದು ಬೇಗ ತಿಳಿಯುವುದೇ ಅವರ ಉದ್ದೇಶ ಕೂಡ ಆಗಿತ್ತು. ಇದು ಅವಳ ಎರಡನೇ ಭೇಟಿ. ಮೊದಲನೇ ಭೇಟಿ ಮಾಡಿದ್ದು ಅಚ್ಚಳಿಯದೆ ಹಾಗೆ ಉಳಿದು ಬಿಟ್ಟಿತ್ತು ಆ ಪುಟ್ಟ ಹೃದಯದಲ್ಲಿ. ಬಾ ಮಧು, ನಾನು ಸ್ವಲ್ಪ ಹೊತ್ತಲ್ಲಿ ಅಡುಗೆ ಮಾಡಿಬಿಡ್ತೀನಿ, ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ. ತೇಜ ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಮಲಗಿದ್ದಾನೆ, ಇನ್ನೇನು ಎದ್ದೇಳ್ತಾನೆ, ನೀನು ಹೋಗು ಫ್ರೆಶ್ ಆಗಿ ಬಾ ಎಂದು ತಮ್ಮ ರೂಮ್ಗೆ ಕಳಿಸಿದರು. ಮಧು ರೂಮ್ ಒಳ ಹೋಗುತ್ತಿದ್ದಂತೆ ಸೂರ್ಯ ಸ್ನಾನ ಮುಗಿಸಿ ಟವಲ್ ಸುತ್ತಿಕೊಂಡು ಹೊರಗೆ ಬಂದವನೇ ಮಧುವನ್ನು ನೋಡಿ ಇನ್ನೇನು ಕಿರ್ಚಬೇಕು ಎಂದುಕೊಂಡವನು, ಛೇ ರಾಕ್ಷಸಿ, ಇಲ್ಲೂ ಬಂದು ಕಾಡ್ತೀಯಲ್ಲೇ, ಇಷ್ಟೊತ್ತು ಕನಸಲ್ಲಿ ಬಂದಿರೋದಲ್ಲದೆ ಎದ್ದ ಮೇಲೂ ಬರ್ತೀಯಲ್ಲೇ, ದಿಸ್ ಇಸ್ ಟೂ ಮಚ್ ಮಧು ಎಂದು ಅವಳ ಹತ್ತಿರ ಬಂದವನಿಗೆ ಅಡುಗೆ ಮನೆಯಿಂದ ಬಿದ್ದ ಪಾತ್ರೆಯ ಶಬ್ದ ಕೇಳುತ್ತಿದ್ದಂತೆ ಸೂರ್ಯ ಎಚ್ಚೆತ್ತುಕೊಳ್ಳುವುದಕ್ಕೂ ಮಧು ಸೂರ್ಯನ ಅವತಾರ ನೋಡಿ ಕಿರುಚುವುದಕ್ಕೂ ತಾಳಿಯಾಯಿತು. ಇವಳು ಕಿರುಚಿದ ಶಬ್ದ ಸೂರ್ಯನ ತಾಯಿಗೆ ಕೇಳಲಿಲ್ಲ. ಇದು ಕನಸಲ್ಲವೆಂದು ಅರ್ಥವಾಗಿ ಕಿರುಚುತ್ತಿದ್ದ ಮಧುವಿನ ಬಾಯಿಯನ್ನ ತನ್ನ ಕೈಯಿಂದ ಮುಚ್ಚಿಬಿಟ್ಟ ಸೂರ್ಯ. 2-3 ಕ್ಷಣಗಳಲ್ಲೇ ಎಲ್ಲವೂ ನಡೆಯಿತು. ಲೇ, ಇಲ್ಯಾಕೆ ಬಂದೆ ನೀನು? ಅಯ್ಯೋ ಅಯ್ಯೋ, ನನ್ನ ಶೀಲ ಹಾಳು ಮಾಡಿಬಿಟ್ಟಿಯಲ್ಲೇ ಎಂದ. ತನ್ನ ಬಾಯಿಯ ಮೇಲಿದ್ದ ಅವನ ಕೈ ಕಿತ್ತೊಗೆದಳು. ಮೊದಲು ಬಟ್ಟೆ ಹಾಕ್ಕೊಳ್ರಿ. ಇಲ್ಲಿ ಬಿಡು ಚಿನ್ನ, ಹೇಗಿದ್ರೆ ನೀನೆ ತಾನೆ ಎಂದ. ಛೀ, ನಿಮ್ಗೆ ನಾಚಿಕೆ ಅನ್ನೋದೇ ಇಲ್ವಾ ಎಂದು ಅವನಿಗೆ ಬೆನ್ನು ಮಾಡಿ ನಿಂತಳು. ನೋಡು, ನೀನೇ ಬಂದಿದ್ದು ಇಲ್ಲಿಗೆ. ಇದು ಅಮ್ಮನ ರೂಮ್ ತಾನೆ, ನಿಮ್ಮ ರೂಮ್ ಮೇಲೆ ಇಲ್ವಾ? ಇಲ್ಯಾಕೆ ಬಂದ್ರಿ? ಭಾರಿ ಜೋರು ಇದೆಯಾ ಕಣಲೆ ನೀನು. ನಮ್ಮನೆಗೆ ಬಂದು ನನ್ನೇ ಪ್ರಶ್ನೆ ಮಾಡ್ತೀಯ. ಮೇಲೆ ಟ್ಯಾಪ್ ಕೆಟ್ಟಿತ್ತು, ನೀರು ಬರ್ತಿರ್ಲಿಲ್ಲ. ನೀನ್ಯಾಕೆ ಬಂದೆ ಇಲ್ಲಿಗೆ? ಗಿಫ್ಟ್ ಶಾಪಿಗೆ ಹೋಗಿದ್ದೆ, ಅಲ್ಲೇ ಅಮ್ಮ ಕಂಡ್ರು, ಅವರೇ ಬಲವಂತ ಮಾಡಿ ಕರ್ಕೊಂಡು ಬಂದರು ನನ್ನ, ಫ್ರೆಶ್ ಆಗೋಣ ಅಂತ ಬಂದೆ ಎಂದಳು. ಓ, ಆಗ್ಲೇ ಅತ್ತೆ ಸೊಸೆ ತುಂಬಾ ಹೊಂದ್ಕೊಂಡು ಬಿಟ್ಟಿದ್ದೀರಿ ಎಂದ ತನ್ನ ಒದ್ದೆ ಕೂದಲಲ್ಲಿ ಬೆರಳಾಡಿಸುತ್ತ. ನೋಡಿ, ಹಾಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನೋಡಕ್ಕೆ ನೀನು ಆ ಕಡೆ ತಿರುಗಿಕೊಂಡ್ರೆ ಹೇಗೆ ಎಂದು ಅವಳನ್ನು ತನ್ನತ್ತ ತಿರುಗಿಸಿಕೊಂಡು ಅವಳ ಹತ್ತಿರ ಹೋಗುತ್ತಿದ್ದಂತೆ ಅವಳು ಹೆದರಿ ಹಿಂದೆ ಹಿಂದೆ ಹೋಗಿ ಗೋಡೆಗೆ ಒರಗಿ ನಿಂತಳು. ಅವನು 2 ಕೈಗಳನ್ನು ಗೋಡೆಗೆ ಅಡ್ಡವಾಗಿಟ್ಟು ಅವಳಿಗೆ ಹತ್ತಿರವಾಗಿ ನಿಂತು ಬಂಧಿಸಲು, ಪ್ಲೀಸ್ ಸೂರ್ಯ, ಏನು ಮಾಡಬೇಡಿ ನನಗೆ ಎಂದು ಕೇಳಿಕೊಂಡಳು. ಅವಳ ಕಿವಿಯ ಬಳಿ ಹೋಗಿ, ನಾನೇನು ಮಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಎಂದ. ಅದಕ್ಕೆ ಅವಳ ಕೆನ್ನೆ ಕೆಂಪಗಾಗಿ ಬಿಟ್ಟಿತು. ಕಾಲೇಜ್ನಲ್ಲಿ ಅಕ್ಕಪಕ್ಕ ಓಡಾಡಿದ್ರೆ ಎದುರು ಬಂದರೆ ಹೇಗೋ ಸಹಿಸ್ಕೊಂಡು ಸುಮ್ಮನೆ ಇದೆ. ಆದರೆ ಇವತ್ತು ನೀನಾಗೆ ಇಷ್ಟು ಹತ್ರ ಬಂದರೆ ನನ್ನ ಹೃದಯ ಹೆಂಗೆ ತಡೆಯುತ್ತೆ? ಪಾಪ ಅಲ್ವೇನೆ ಅದು. ನನ್ನ ಮೇಲೆ ಸ್ವಲ್ಪ ಕರುಣೆ ತೋರಿಸು. ಇನ್ನು ಯಾವಾಗ ನೀನಾಗೆ ಬಂದು ಹೇಳ್ತೀಯ ನಾನಂದರೆ ನಿನಗಿಷ್ಟ ಅಂತ? ಜಾಸ್ತಿ ಕಾಯಿಸ್ಬೇಡ್ವೆ, ಇಷ್ಟು ದಿನ ನೀನು ಕಾಯಿಸಿದ್ದಕ್ಕೆ ಶಿಕ್ಷೆ ಎನ್ನುತ್ತಾ ಅವಳ ತುಟಿಯ ಹತ್ತಿರ ಬಂದಾಗ ಅವನ ಒದ್ದೆ ಕೂದಲಿನ ಹನಿಗಳೆರಡು ಅವಳ ತುಟಿಯ ಮೇಲೆ ಬೀಳಲು ಮಧು ಗಟ್ಟಿಯಾಗಿ ಕಣ್ಣು ಮುಚ್ಚಿ ಮುಖ ಒಡ್ಡಿ ಏದುಸಿರು ಬಿಡುತ್ತಾ ನಿಂತು ಬಿಟ್ಟಳು. ಸೂರ್ಯ ಅವಳ ಅಂದವನ್ನು ಒಮ್ಮೆ ಕಣ್ಣು ತುಂಬ ನೋಡಿ ತನ್ನ ರೂಮ್ಗೆ ಹೋಗಿಬಿಟ್ಟ. ಅವಳಿನ್ನು ಅದೇ ಸ್ಥಿತಿಯಲ್ಲಿದ್ದಳು. ಕೆಲ ಕ್ಷಣಗಳ ಬಳಿಕ ಕಣ್ಣು ನಿಧಾನವಾಗಿ ಬಿಟ್ಟಾಗ ಎದುರಿಗೆ ಸೂರ್ಯ ಕಾಣದೆ ಇದ್ದುದು ನೋಡಿ ನಿಟ್ಟುಸಿರು ಬಿಟ್ಟು, ಇದೇನು ಕನಸಾ ನನಸಾ ಎಂಬ ಗೊಂದಲವಾಯಿತು. ಆದರೆ ಅವಳ ತುಟಿಯ ಮೇಲಿನ ನೀರಬಿಂದುಗಳೇ ಸಾಕ್ಷಿ ಇದು ಕನಸಲ್ಲವೆನ್ನೋಕೆ. ಮುಂದುವರಿಯುವುದು. ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಖುಷಿ.